ಮತ್ತೆ ಫುಲ್ ರೆಡಿ ಆಗಿಬಿಟ್ಟಿದ್ದೀರಾ? ತನು, ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಮ್ಮ. ಏನತ್ತೆ ಸಡನ್ ಆಗಿ? ಒಂದು ಅರ್ಜೆಂಟ್ ಕೆಲಸ ಇದೆ, ಬೇಗ ಬಂದ್ಬಿಡ್ತೀನಿ. ಮತ್ತೆ ಮಾವ ಕೇಳಿದ್ರೆ? ಮಾವ ಕೇಳಿದ್ರೆ ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಡು. ನಾನು ಬರೋದು ಸ್ವಲ್ಪ ಲೇಟ್ ಆದರೂ ಸ್ವಲ್ಪ ನೋಡ್ಕೊಳ್ಳಮ್ಮ. ಸರಿ. ಚಂದನ, ನೀನು ಅಷ್ಟೇ, ಅವ್ರು ಏನಾದರೂ ಕೇಳಿದ್ರೆ ಇದನ್ನೇ ಹೇಳ್ಬಿಡು. ಸರಿಮ್ಮ. ಏನದು? ಇದು ಕಾಫಿ ಅಮ್ಮ, ಸರ್ ಕೇಳಿದ್ರು. ಹೌದಾ ತನು, ಅದನ್ನ ನೀನು ತೊಗೊಂಡೋಗಿ ಕೊಟ್ಬಿಟ್ಟು ಬಾ. ಸರಿ ಅತ್ತೆ. ಚಂದನ, ಬಾಯಿಲಿ ನೋಡು, ನಾನು ಬರೋವರೆಗೂ ನಿನ್ನ ಮನೆಯಿಂದ ಆಚೆ ಎಲ್ಲೂ ಹೋಗ್ಬೇಡ. ಯಾಕಮ್ಮ? ನಾನು ಹೇಳ್ದಷ್ಟು ಮಾಡು, ಮನೇಲೇ ಇರೋ. ಅಲ್ಲ, ಏನಾದರೂ ತೊಂದರೆನಾ? ತೊಂದರೆ ಏನೂ ಇಲ್ಲಮ್ಮ. ಹಾಗೆ ವಿಶ್ವನ್ಗೂ ಹೇಳ್ಬಿಡು, ನಾನು ಹೇಳ್ದೆ ಅಂತಲೇ ಹೇಳು, ಅವನು ಮನೇಲಿರಕ್ಕೆ ಹೇಳು. ಸರಿಮ್ಮ. ನಾನು ಬೇಗ ಬಂದ್ಬಿಡ್ತೀನಿ. ಬರಲಾ? ಯಾಕಮ್ಮ ಹೀಗೆ ಹೇಳ್ಬಿಟ್ಟು ಹೋದ್ರು? ಗೊತ್ತಾಗ್ತಿಲ್ವಲ್ಲ. ಎಲ್ಲಿ ಹೋಗಿದ್ದೆ? ಇಲ್ಲೇ ಹೊರಗಡೆ ಹೋಗಿದ್ದೆ. ಏನು, ನಮ್ಮಪ್ಪ ತುಂಬಾ ಚೆನ್ನಾಗಿ ಬೈದ್ರಂತೆ, ಹೇಳೇ ಇಲ್ಲ? ಅದು ಬೈದಿದ್ದು ಅಂದರೆ ಅಲ್ಲ ಹರಿ, ಎಲ್ರ ಹತ್ರ ಬೈಸ್ಕೊತಿರ್ತಿಲ್ಲ, ನಿಮ್ಗೇನೋ ಅನ್ಸಲ್ವಾ? ಒಳ್ಳೆ ಕತೆ ಆಯ್ತಲ್ಲ. ನಾನೇನು ಅವನ ಹತ್ರ ದುಡ್ಡು ಇಸ್ಕೋಬೇಕು ಅಂತ ಹೋಗಿರಲಿಲ್ಲ. ಅವನು ಮಾವನ ಹತ್ರ ಇಸ್ಕೊಂಡಿರೋ ದುಡ್ಡನ್ನು ಅವನ ಹತ್ರ ವಸೂಲಿ ಮಾಡಿ ವಾಪಸ್ಸು ಮಾವನಿಗೆ ತಂದ್ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಸಿದ್ದು ಮತ್ತು ಭಾವನಕ್ಕ ಮಧ್ಯೆ ಇವನು ಬರ್ತಾನೆ ಅಂತ ನನಗೇನು ಗೊತ್ತಿತ್ತು? ಇಲ್ಲ ಸೇರಿ ಹೀಗಾಗೋಯ್ತು. ಅಲ್ಲ ಬೇಬಿ, ನೀನೇ ಹೇಳು, ನಾನು ಯಾವತ್ತಾದರೂ ಈ ಥರ ಕಿತ್ತೋಗಿರೋ ಕೆಲಸನ ದುಡ್ಡುಗೋಸ್ಕರ ಮಾಡಿದ್ದೀನಾ? ಇಲ್ಲ ತಾನೆ? ಅರೆ, ಇನ್ನೂ ನನ್ನ ಮೇಲೆ ಡೌಟ್ ಪಡ್ತಿದ್ಯಲ್ಲ ಬೇಬಿ. ನೀನಲ್ದಿರ ಇನ್ಯಾರು ನಂಬ್ತಾರೆ ಹೇಳಿ ನನ್ನನ್ನು? ನಿನಗೆಂತ ಸ್ವೀಟು, ಹೂವು, ಆಮೇಲೆ ನಿನಗೆ ಇಷ್ಟವಾಗಿರೋ ಸ್ಟ್ರಾಬೆರಿ ಕೇಕು ತಿನ್ನ. ಏನಿದೆಲ್ಲ ಇಂಪ್ರೆಸ್ ಮಾಡಕ್ಕೆ ತಂದ್ಯಾ ಅಥವಾ ಲಂಚ ಕೊಟ್ಟು ನನ್ನನ್ನು ಪೂಸಿ ಮಾಡಿ? ಬೇಬಿ ಪ್ಲೀಸ್, ಪ್ರೀತಿಯಿಂದನೇ ತಂದಿರೋದು, ನೀನು ಕೋಪಿಸ್ಕೊಂಡಿದ್ಯಾ ಅಂತ ಅಲ್ಲ. ಏನು ಬೇಬಿ ನೀನು? ಹರಿ, ನೀನು ಏನೇ ಮಾಡಿದ್ರು ಏನೇ ಹೇಳಿದ್ರು ನೀನು ಮಾಡಿದ ತಪ್ಪು, ನಿಮ್ಮ ಅಣ್ಣ ಮಾಡಿದ್ದು ತಪ್ಪು, ಅದಕ್ಕೆ ಯಾವುದೇ ಕಾರಣಕ್ಕೂ ಕ್ಷಮೆ ಇಲ್ಲ, ನಂಗೆ ಕ್ಷಮಿಸೋದಿಲ್ಲ ಅಷ್ಟೇ. ಅಲ್ಲ ಬೇಬಿ, ಅವ್ನು ಮಾಡಿರೋ ತಪ್ಪಿಗೆ ನನಗೆ ಶಿಕ್ಷೆ ಕೊಡ್ತಾ ಇದೆಯಲ್ಲ ನೀನು. ಅಲ್ಲ, ಸಿದ್ದು ಮತ್ತು ಭಾವನ ಅಕ್ಕನ ಮಧ್ಯೆ ನಾನು ಹೋದ್ನಾ ಅವರಿಬ್ಬರನ್ನ ದೂರ ಮಾಡಬೇಕು ಅಂತ? ಇಲ್ಲ ತಾನೆ, ಅವ್ನು ತಾನೇ ಹೋಗಿದ್ದು. ನನ್ನ ಮೇಲೆ ಎಗರಾಡ್ತಿದ್ಯಲ್ಲ. ಸರಿ, ನೀನೇ ಹೇಳ್ಬಿಡಿ ಏನು ಮಾಡಬೇಕು ಅಂತ. ನೀನು ಬದಲಾಗ್ತೀಯಾ ಅಂತ ಅನ್ಕೊಂಡೆ. ಇಲ್ಲ, ನೀನು ಯಾವುದೇ ಕಾರಣಕ್ಕೂ ಬದಲಾಗಲ್ಲ, ಇದೇ ಥರ. ಬೇಜಾರಾಗ್ಬೇಡಿ ಮೇಡಮ್ ಅವರೇ, ಅವ್ನು ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಮಾಡಿದ್ರು ಅದು ಯಾವ ಮಕ್ಕ ಇಟ್ಕೊಂಡು ಇಲ್ಲಿಗೆ ಬಂದಿದ್ನೋ. ಅವನು ಹಾಗೆ ಸಿದ್ದವ್ರೆ, ತನ್ನ ಕೆಲಸ ಆಗೋವರೆಗೂ ಮಾನ ಮರ್ಯಾದೆ ಬಿಟ್ಟು ನಿಂತಿರ್ತಾನೆ. ಕೆಲಸ ಆಗಿದ ತಕ್ಷಣ ಯಾರೇ ಅಂದೆ ಹೋಗ್ತಾನೆ. ಅಪ್ಪ ಅಮ್ಮನ ವಿಷಯದಲ್ಲೂ ಹಾಗೆ ಮಾಡಿದ್ನಲ್ಲ, ಅವ್ರ ದುಡ್ಡನ್ನೇ ಕಿತ್ಕೊಂಡು ತನ್ನ ಮನೆ ಕಟ್ಟಿಸ್ಕೊಂಡ. ಉಪಯೋಗ ಇಲ್ಲ ಅಂದಿದ ತಕ್ಷಣ ಅವರನ್ನೇ ಮನೆಯಿಂದ ಹೊರಗೆ ಹಾಕ್ಬಿಟ್ಟ. ಭಾವನಾ, ಅಮ್ಮ ಮತ್ತೆ ಕೂತ್ಕೊಳ್ಳಿ. ಯಾಕಮ್ಮ, ಏನಾಯ್ತು? ಯಾರನ್ನ ಬೈಕೋತಾ ಇದೆಯಾ? ಯಾರನ್ನಮ್ಮ? ಸಂತು ಅಣ್ಣ ಮನೆಗೆ ಬಂದಿದ್ದ, ಅವನ್ನೇ ಬೈಕೋತಿದ್ದೆ. ಸಂತು ಇಲ್ಲಿಗೆ ಬಂದಿದ್ನಾ? ನೀವಿಲ್ಲಿರೋದು ಅವನಿಗೆ ಹೇಗೆ ಗೊತ್ತಾಯ್ತು? ಏನಂತೆ? ಅಮ್ಮ, ಅದು ನಾನು ಹೇಳ್ತೀನಂತೆ, ಅವ್ರು ಮತ್ತೆ ನಮ್ಮಿಬ್ರನ್ನು ದೂರ ಮಾಡಕ್ಕೆ ಬಂದಿದ್ರು. ಅಷ್ಟು ನನ್ನ ಸಮಸ್ಯೆ ಏನು ಅಂತ ಕೇಳೋ, ಆಮೇಲೆ ನಂಬಿಕೆ ಬಿಡ್ತೀವೋ, ಆಮೇಲೆ ನೋಡೋಣ. ಏನೋ 1000-10,000 ಅಂದ್ರೆ ವ್ಯವಸ್ಥೆ ಮಾಡ್ಕೊಡ್ತಿದ್ವಿ, ಲಕ್ಷ ತಗೊಂಡಿದ್ಯಾ. ನಮ್ಮ ಪರಿಸ್ಥಿತಿ ಏನು ಅಂತ ನಿಂಗೆ ಚೆನ್ನಾಗಿ ಗೊತ್ತು ತಾನೆ. ನೀವಿಬ್ರು ಮನಸ್ಸು ಮಾಡಿದ್ರೆ ಈ ಸಮಸ್ಯೆ ಕ್ಲಿಯರ್ ಆಗುತ್ತೆ. ನನಗೋಸ್ಕರ ಒಂದು 3 ತಿಂಗಳು ನೀವಿಬ್ರು ಬೇರೆ ಆಗಿರಬೇಕು. ಇಷ್ಟೆಲ್ಲ ಆಯ್ತತ್ತೆ. ನೋಡಿದ್ಯಮ್ಮ, ಅವನೆಂತ ಕೆಲಸ ಮಾಡ್ತಿದ್ದಾನೆ. ನಿಮ್ಮೇಲೂ ಅವನಿಗೆ ಅನುಕಂಪ ಇಲ್ಲ, ಒಡ ಹುಟ್ಟಿದ ತಂಗಿ ಮೇಲೂ ಅವನಿಗೆ ಅನುಕಂಪ ಇಲ್ಲ. ಮೇಡಮರೇ, ನೀವು ಯಾಕೆ ಹೇಳ್ತೀರ ಮೇಡಮರೇ? ಅವ್ನು ದೂರ ಆಗೋಂದ್ಬಿಟ್ಟು ಹೇಳ್ಬಿಟ್ರೆ ನಾವು ದೂರ ಆಗ್ಬಿಡ್ತೀವಾ? ಅವನೇ ಅಲ್ಲ, ಆ ದೇವರೇ ಬಂದು ಹೇಳಿದ್ರು ಇನ್ನೂ ನಮ್ಮಿಬ್ರು ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅವನು ಯಾರನ್ನೂ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಅವನ ಹೆಂಡತಿ ಮಗ ಅವನಿಂದ ದೂರ ಆದ್ಮೇಲಾದ್ರೂ ಸರಿ ಹೋಗ್ತಾನೆ ಅನ್ಕೊಂಡೆ, ಆದ್ರೆ ಅವನಿಗೆ ದುಡ್ಡಿನ ಪಿಶಾಚಿ ಹಿಡಿದ್ಬಿಟ್ಟಿದೆ. ಇಂಥವನು
ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ಅಸಹ್ಯ ಆಗತ್ತೆ. ನಮ್ಮ ಮನೇಲಿ ಎಲ್ರಿಗೂ ಸಾತ್ವಿಕ ಗುಣ ಇದ್ರು ಅವನೊಬ್ಬನಿಗೆ ಮಾತ್ರ ರಾಕ್ಷಸ ಗುಣ ತುಂಬಿಕೊಂಡಿದೆ. ಅದನ್ನ ಬದಲಾಯಿಸಕ್ಕಾಗಲ್ಲ. ಆದ್ರೂ ಅವನ್ ಮಾಡಿರೋ ತಪ್ಪಲ್ವೇನಮ್ಮ? ಅವನ್ ಸಮಸ್ಯೆನ ಅವನೇ ಬಗೆಹರಿಸ್ಕೋಬೇಕು. ಅದನ್ ಬಿಟ್ಟು ನಿಮ್ಮಿಬ್ಬರನ್ನ ದೂರ ಇರು ಅಂತ ಹೇಳೋದು ಎಷ್ಟು ಸರಿ ಹೇಳೋ? ಅದ್ಯಾವ ಜನ್ಮದ ಪಾಪನು ಅಣ್ಣ ತಮ್ಮ ಅನ್ನೋರು ಒಂದೇ ಒಂದಿನ ನಮಗ್ ಕಷ್ಟ ಆದ್ರೂ ಬಂದು ನಮಗ್ ನಿಂತಿಲ್ಲ. ಕಷ್ಟ ಕೊಡದೆ ಅವ್ರ ಜೀವನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅತ್ತೆ ಏನತ್ತೆ ಹಿಂಗೆ ಹೇಳ್ತಿದ್ರ? ನೀವಿಬ್ರು ಹಿಂಗೆ ಹತ್ಕೊಂಡು ಕುತ್ಕೊಂಡ್ರೆ ಹೆಂಗೆ ಹೇಳಿ? ನೋಡಿ, ಯಾವುದೇ ತಂದೆ ತಾಯಿನೂ ಮಕ್ಕಳಿಗೆ ಇಂಥ ಬುದ್ಧಿ ಹೇಳ್ಕೊಡೋದಿಲ್ಲ. ಅದು ಹುಟ್ಟುಗುಣನೂ ಅಲ್ಲ. ಬೆಳೀತಾ ಬೆಳೀತಾ ತಮ್ಮ ಸುತ್ತಮುತ್ತ ಇರೋ ವಾತಾವರಣದಿಂದ ಹಿಂಗಾಗ್ಬಿಡ್ತಾರೆ. ಒಂದಲ್ಲ ಒಂದಿನ ಅವ್ರ ತಪ್ಪು ಅವ್ರಿಗೆ ಗೊತ್ತಾದ್ಮೇಲೆ ಬದಲಾಗ್ತಾರೆ. ಅಲ್ಲಿ ಗಂಟ ನಾವೇ ಒಸಿ ಸಮಾಧಾನವಾಗಿ ಇದನ್ನೆಲ್ಲ ಸಹಿಸ್ಕೋಬೇಕು. ನೋಡಿ ಅತ್ತೆ, ನೀವು ಬೇಜಾರಾಗ್ಬೇಡಿ. ಮೇಡಮ್ ಅವ್ರ ಜೊತೆ ನಾನು ಇವನೇ. ಅದೆಂಥ ಕಷ್ಟ ಬಂದರೂ ಸರಿ, ನಾವಿಬ್ರು ಜೊತೆಯಾಗಿ ಅದನ್ನು ಹೋರಾಡ್ತೀವಿ. ದಯವಿಟ್ಟು ನೀವು ಧೈರ್ಯವಾಗಿರಿ. ನೀನು ಇಷ್ಟು ಹೇಳಿದ್ಯಲ್ಲಪ್ಪ, ಈ ದುಃಖದಲ್ಲೂ ನನಗೆ ಖುಷಿ ಆಗ್ತಾ ಇದೆ. ನಮ್ಮ ಭಾವನಂಗೆ ಒಡ ಹುಟ್ಟಿದ ಅಣ್ಣ ತಮ್ಮಂದ್ರೆ ಇಲ್ದೇ ಇದ್ರು ದೇವ್ರಂತ ನಿನ್ನಂತ ಗಂಡ ಇದ್ದಾನಲ್ಲ, ಅಷ್ಟು ಸಾಕು. ನೋಡು ಭಾವನ,